ರೋಹಿತ ಮ್ಯಾಚ್ ನೋಡಿ ಏನ್ ಅನ್ನಿಸ್ತು ಮರೆ ಮ್ಯಾಚ್ ನೋಡಿ ಏನ್ ಅನ್ನಿಸ್ತಾವ ನೋನು ಜಿಂಬಾಬ್ವೆದ ಮತ್ತೆ ವೆಸ್ಟ್ ಇಂಡೀಸ್ದ ನನಗಂತೂ ಏನ್ ಹೇಳ್ಬೇಕು ತೋಚವಲ್ತಪ್ಪ ನೋನು ನೀನ ಒಂದಿಟ ಕೈ ಅಂತ ಹೇಳವ ನೋನು ಏನ್ರ ಹೇಳ ತೂಕನಾಗಬೇಕು ವೆಸ್ಟ್ ಇಂಡೀಸ್ದ ರನ್ ರೇಟ್ ನೋಡಿ ಮುಖನಾಗಬೇಕು ಕೊಯ್ದೆ ಕೊಯ್ದೆ ಸೌತ್ ಆಫ್ರಿಕಾದವ್ರದ ರನ್ ರೇಟ್ ಒಂದು ಲೆಕ್ಕಕ್ಕೆ ಬೀಟ್ ಗೀಟ್ ಮಾಡಬಹುದಪ್ಪ ಈ ನನ್ನ ಮಕ್ಕಳೇನು ಮರೆ ಒಂದೇ ದಿವಸಕ್ಕೆ 5.3 ಓಡ್ಲಾಕ್ ಸಾಯ್ ಹೊಡೀರಿ ಅಂದ ಬಿಟ್ರ ನೋನು ಇಂಡಿಯಾದವ್ರು ಇವ್ರನ್ನ ಬೀಟ್ ಮಾಡಕ್ ಆಗುದಿಲ್ಲ ಮರೆ ಇಂಡಿಯಾದವ್ರು ಹಾಯ್ವಲ್ಲ ನೋನು ಸೌತ್ ಆಫ್ರಿಕಾದವ್ರು ಇವ್ರನ್ನ ಸೋಲಿಸ್ಬೇಕಂತ ಕ್ರಿಕೆಟ್ ನಾವು ವಿಚಾರ ಮಾಡಕತ್ತೀವಲ್ಲ ನಾವು ಎಂತ ಹಣೆ ಬರ ಗಾಂಡು ನಶೀಬ ನಮ್ಮ ಟೀಮ್ ಏನು ಮರೆ ಏನು ಅವನು ಪಾಕಿಸ್ತಾನಕ್ಕಿಂತ ಕಡೆ ಆಗ್ಬೋದಪ್ಪ ಅವನು ಈಗಂತರು ಈ ಸ್ಟ್ರೈಕ್ ರೇಟ್ ರನ್ ರೇಟ್ ಅವನು ನಾವು ಕ್ಯಾಲ್ಕುಲೇಟ್ ಹಿಡಿಯೋದ್ರೆ ಯಾವಾಗ ಏನ್ ಸುದ್ದಿ IPL ಕ್ಯಾಲ್ಕುಲೇಟ್ ಹಿಡಿದಿದ್ದು ಓಕೆಪ್ಪ ಇಂಡಿಯಾ ಟೀಮ್ನಾಗ ಕ್ಯಾಲ್ಕುಲೇಟ್ ಹಿಡಾಕತ್ತೀವಿ ನೋಡ ಏನ್ ಹೇಳೋನು ಏನ್ ಸುದ್ದಿ ಅಪ್ಪ ದೇವರಿ ಇವತ್ತು ಇವತ್ತು ನಿನಗೆ ನನ್ನ ಮೇಲೆ ಕರ್ನೆ ಬರ್ತೇನಪ್ಪ ಇಂಡಿಯಾದವರು ಈ ಜಿಂಬುಗೆ ಕಾಂಪಿಟೇಷನ್ ಕೊಡೋ ಲೆವೆಲಿಗೆ ಬೆಳೆದಿದಾರಲ್ವ ಯಪ್ಪ ಬಾಳ ಖುಷಿ ಆಯ್ತು ಯಪ್ಪ ಬಾಳ ಖುಷಿ ಆಯ್ತು ನನಗಂತೂ ಖಂಡಪಟ್ಟಿ ಖುಷಿ ಆಯ್ತು ಅವನು ಯಾವತ್ತು ಕ್ಯಾಲ್ಕುಲೇಟರ್ ಕೆಲಸ ಜಿಂಬುದು ಇವ್ರದೇನಿದ್ರು ನಾಯಿ ಹೊಡೆದಂಗ ಹೊಡಿದಿತ್ತು ಈಗ ನೋಡ ಕ್ಯಾಲ್ಕುಲೇಟರ್ ಅವ್ರಿಗೂ ಫಿಕ್ಸ್ ಆಗಿಬಿಟ್ಟೈತಿ ಫಿಕ್ಸ್ ಅಯ್ಯಯ್ಯೋ ಫೈನಲ್ ಕೇಳೋರು ಯಾವಾಗ್ಲೂ ಈ ಸಲ ಫೈನಲ್ ಕ್ಯಾಲ್ಕುಲೇಟರ್ ಹಿಡಿದು ಬಿಟ್ಟಾರ ಯಪ್ಪ ಅಣ್ಣ ಒತ್ತರಿ ಅಣ್ಣ ಒತ್ತ ಜಿಂಬುಗೆ ಕಾಂಪಿಟೇಷನ್ ಕೊಡಾಕತ್ತೈತಿ ಟೀಮ್ ಇಂಡಿಯಾ ಜಿಂಬುಗೆ ಲೇ ಬಾಬರ ಡಾಂಬರ ವೆಸ್ಟ್ ಇಂಡೀಸ್ ರನ್ ರೇಟ್ ಐತಲ್ಲ 5.3 ಅದು ನಿನ್ನ ಸ್ಟ್ರೈಕ್ ರೇಟ್ ಐತೆ ಮಗನ ನಿನ್ನ ಸ್ಟ್ರೈಕ್ ರೇಟ್ ಮುಚ್ಕೊಂಡು ಕೂತಿ ಚಲೋ ಇಲ್ಲಿ ಕಾಲ ಬಟ್ಲಿ ಹೊಡೆದು ಓಡಿಸ್ಬಿಡ್ತು ನೋಡವನು ಮೊದಲ ತಲೆ ಹಾಳಾಗೈತಿ ನೀವಪ್ಪ ಹೋದ ಸಲ ಇಂಡಿಯಾದಾಗ ವರ್ಲ್ಡ್ ಕಪ್ ನಡೆದಾಗ ವೆಸ್ಟ್ ಇಂಡೀಸ್ ಚಾಂಪಿಯನ್ ಆಗಿತ್ತು ಎಲ್ಲ ಚಾಂಪಿಯನ್ ಈ ಸಲನು ಇಂಡಿಯಾದಾಗ ನಡಾಕತ್ತೈತಿ ನಾ ಹೇಳೋದೇನಪ್ಪ ಅಂದ್ರೆ ಇಷ್ಟು ರಿಪೀಟ್ ಮಾಡ್ತೀವಿ ವಾಪಸ್ ನಾವು ಇಷ್ಟು ರಿಪೀಟ್ ಮಾಡ್ತೀವಿ ಲೇ ರಾಜ ಓ ಸಿಕಂದರ್ ರಾಜ ಲೇ ಹೊಟ್ಟೆ ಅಂತಿದ್ರೆ ಮಗನ ಹೊಟ್ಟಿಗೆ ಅಂತಿದ್ದೆ ಆಸ್ಟ್ರೇಲಿಯಾ ಹೊಡೆದಿ ಶ್ರೀಲಂಕಾ ಹೊಡೆದಿ ದೊಡ್ಡ ಟೀಮಿಗೆ ಆ ಪೇಟ್ ಬಂದಿ ಮಗನ ಅವನು ಎದಕ್ಕೆ ಬಂದಿ ಕ್ವಾಲಿಫೈ ಆಗಿ ಸೂಪರ್ ರೇಟಿಗೆ ಬಂದಿ ಇಲ್ಲಿ ನೋಡಿದ್ರೆ ಈ ತರ ಡಬ್ಬ ತರ ಆಡಿದನು ನಿನ್ನಾಪನ ನೀ ಕನಿಷ್ಠ ಪಕ್ಷ 200 ರನ್ನರ್ ಹೊಡಿಬಾರ್ದ ನಿನ್ನಾಪನ 250 ನೀವು ಹೊಡಿಸ್ಕೊಂಡ್ರೆ 200 ರನ್ನರ್ ನೀವು ಹೊಡಿಬೇಕಿತ್ತು ಮಕ್ಕಳ ಅಟ್ಟೇನು ಅನ್ನತಿದ್ರು ಎದುರಿಸ್ತಿರ್ತಾರಲ್ಲ ವೇಸ್ಟ್ ಮಾಡಿ ನನ್ನ ಮಕ್ಕಳ ಅವನವನು ಎಲ್ಲ ಟೀಮ್ ಉಳಿಕೆಂದು ನಮ್ಮನೆ ತಿಂಡಿಲಿ ಕಟ್ ಹಾಕಿ 170 ಹಿಂಗೆ ತಿರುಗಾಡಿ ತುಂಬಾಡಿ ಚೇಂಜ್ ಮಾಡ್ರ ಮಕ್ಕಳ ಇಲ್ಲೇನು ದೇವ್ವಿ ಮಾಡ್ಕೊಂಡಿತ್ತ ನಿಮ್ಗೆ ಅವನು ಲೇ ನನಗೆ ಹೋಗಿ ಭಾಳ ಕೆಟ್ಟ ಅವಮಾನ ಮಾಡಿರಲ್ಲ ಮಕ್ಕಳ ನನಗೆ ಭಾಳ ಕೆಟ್ಟ ಅವಮಾನ ಆಗ್ತಾವ ಹಿಸ್ಟ್ರಿ ರಿಪೀಟ್ ಹೇಳಕ್ಕಿಂತ ನನಗೆ ಹಿಸ್ಟ್ರಿ ಮರ್ತೋತ್ ಈಗ ಆಲ್ರೆಡಿ ಅಂದ್ರು ಏನ್ ಹೇಳಕತ್ತಿದನ ನಾನು ಹೊಳಿ ಮರ್ತೋತ ಅಲ್ಲಲೇ ಮಗನ ಆ ಹಿಟ್ ಮಾರ್ದ 2 ಸಲ ಕ್ಯಾಚ್ ಕೊಟ್ಟಾನ ಮಗನ ಒಂದರ ಹಿಡಿಯಾಕದಾಡ್ಯ ಒಂದರ ಹಿಡಿಬೇಕಲ್ಲ ನಿನ್ನವನ ಲೇ ನಿನ್ನ ಓಡಾಡ್ಸ್ಕೊಂಡು ಬಿಡಿಬೇಕಂತ ಸಿಟ್ಟು ಬರಾಕತ್ತ ನನಗ ಅವನು ಏನು ಮಾಡ್ಲಿ ಅಂತ ಗೊತ್ತಾಗೋಲ್ತ ದೊಡ್ಡ ಟಿವಿಗೆ ನೋಡ್ತಿರ ಅವನವನು ಉಳಿಕೆ ಅಂತ ಫೀಲ್ಡಿಂಗ್ ನೋಡಿದ್ರೆ ಅವನವನು ಟಾಪ್ ನಾಚ್ ಫೀಲ್ಡಿಂಗ್ ಐತಪ್ಪ ನಿಮ್ಮದಂತರು ಕ್ಯಾಚ್ ಬಿಟ್ರ ಆ ಕ್ಯಾಚ್ ಹಿಡಿದಿದ್ರಪ್ಪ ಅಂದ್ರೆ ಒಂದೇಟ ರನ್ ರೇಟ್ ಕಡಿಮೆ ಆಕೈತ ಅವನವನು ರನ್ ರೇಟ್ ಏನು ನೀವ ಗೆಲ್ತಿದ್ರಿ ಏನು ಮರ ಏನು ಅವನವನು ಹೆಟ ಬಾರ ಹಿಡಿಸಿ ಮಗ ಅವನು ನಾಯಿ ಹೊಡೆದಂಗ ಹೊಡೆದು ಬಿಟ್ಟಪ್ಪ ರೀ ಸಾವುಕಾರ ಫಸ್ಟ್ ಟೈಮ್ ಸೂಪರ್ ಏಟ್ನಾಗ ಕಾಲಿಟ್ಟಿವಲ್ಲ
ಅದಕ್ಕೆ ನಮ್ಮ ಕೈಕಾಲೆಲ್ಲ ನಡಿಬಿಟ್ಟು ಒಂದ್ ಹೊಡೆದಕ್ಕ ನಮ್ಮ ಹುಡುಗರು ಅಂಜಿ ಬಿಟ್ರ ನಮ್ಮ ಬಾಲರ್ಗಳು ಎಲ್ಲಾರು ಬ್ಯಾಟ್ಸ್ಮನ್ಗಳು ಹಂಗ ಅಂಜಾರ ಬಿಟ್ರಿ. ಈ ನನ್ನ ಮಕ್ಳು ಈ ನಮ್ಮನೆ ಗುಡ್ಡ ತಂದು ಹೊಟ್ಟಿದ್ರಿ. ಇನ್ನೇನ್ ಮಾಡ್ಬೇಕು ಅವನು. ಎಲ್ಲಾರು ಅಮ್ಮನಿಗೆ ಶೇಖ್ ಅಬ್ದುಲ್ಲಾ ಆಗಿಬಿಟ್ರ ಅವನು. ಪೂರ್ತಿ ನಡಿ ಇಟ್ಬಿಟ್ರ ಅವನು. ಸಾಕಾಗಿ ಹೋತ್ ನನಗಂತರು. ಅಲ್ಲಿ ಬಿಟ್ರಿ ನೆಕ್ಸ್ಟ್ ಮ್ಯಾಚ್ ಗೆಲ್ತೀವತ್ತ. ಲೇ BSBK, ಈ ಮ್ಯಾಚ್ ಹೆಂಗ್ ಸೋತೀವಿ ಮಗನ. ನೆಕ್ಸ್ಟ್ ಮ್ಯಾಚ್ನು ಹಿಂಗ ಸೋಲ್ಬೇಕ. ಏನ್ ಮಾಡ್ತಿ ನಮಗ್ ಗೊತ್ತಿಲ್ಲ ಅವನವನು. ಹೆಂಗ 106 ರನ್ನಿಲೆ 107 ರನ್ನಿಲೆ ಸೋತಿರ್ಲ. ನೆಕ್ಸ್ಟ್ ಮ್ಯಾಚ್ ಹಿಂಗ ಸೋಲ್ಬೇಕು ನೋಡ ಅವನವನು. ಸೋಲಿಕ್ಕಪ್ಪ ಅಂದ್ರ ಅವನವನ ಎಲ್ಲ ಇತ್ತು ಕೊಯ್ಲಿ ತಲವಾರ ಆಗಿದ್ದಲ್ಲ ಅವನವನು. ಬಿಡುದು ಬೇಕಾಗಿಲ್ಲ ಅವನವನ. ನಮ್ಮ ಹುಡುಗರಿಗೆ ಬಾಯಿ ಬಂದ್ರೆ ಬಿಡುದ ಅವನವನ. ಬಿಡಂಗಿಲ್ಲ. ಆಗಿದ್ದಲ್ಲ ಎತ್ತು ಹಿಡಿದ ತಲವಾರ ಎಲ್ಲದ ಅವನವನ. ಮುಂದಿನ ಮ್ಯಾಚ್ ನಾಳೆ ಹೋಯಣ್ಣ ಅವನವನ. ಏನಂತೀರಿ ಅಣ್ಣಾರ, ಏನಂತೀರಿ? ಎಂಡ್ಯಾ ಕ್ವಾಲಿಫೈ ಆಗ್ತಿತ್ತು ಇಲ್ಲೋ ಒಂದಿಟ ಕಮೆಂಟ್ ಹಾಕಿಬಿಟ್ರೆ ಅವನವನ. ನನಗಂತರೂ ರನ್ ರೇಟ್ ನೋಡಿ ಕೆಟ್ಟ ತಲಿ ಹಾಪ್ ಆಗೈತಪ್ಪ ಅವನವನ. ನಿಮಗೆ ಏನ್ ಅನ್ನಿಸ್ತ ರನ್ ರೇಟ್ ನೋಡಿ? ಒಂದಿಟ್ಟು ಕಮೆಂಟ್ ಹೋಗೋದು ಬಿಡ್ರಿ.